ತಗೊಳ್ಳೋವರೆಗೂ ನಮ್ಮ ಹೋರಾಟ ಹೀಗೆ ಮುಂದುವರಿಯುತ್ತೆ ಅಂತ ಹೇಳ್ತಾ ಹೋರಾಟ ಹೋರಾಟ ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಎಲ್ಲಿವರೆಗೂ ಹೋರಾಟ ಎಲ್ಲಿವರೆಗೂ ಹೋರಾಟ ಎಲ್ಲಿವರೆಗೂ ಹೋರಾಟ 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 ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಕಾನೂನನ್ನು ಉಲ್ಲಂಘನೆ ಮಾಡಿ ಜೈ 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 ಭೀಮ್ ಜೈ 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 ಭೀಮ್ ನರೇಶ್ ಅವ್ರಿಗೆ ಅಕ್ರಮವಾಗಿ ನೀವು ಬಹಳಷ್ಟು ವರ್ಷದಿಂದ ಇಲ್ಲಿ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದ್ದೀರಾ. ನಿಮ್ಗೆ ಏನ್ ತೊಂದರೆ ಆಗಿದೆ ಹೇಳಿ ಸರ್? ನಾವು ಇಲ್ಲಿ ಕಾರ್ಮಿಕರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಸರ್. ಪಾಯಿಂಟ್ ಗಳೆಲ್ಲ ಡಿವೈಡ್ ಮಾಡ್ಕೊಂಡ್ ಬಂದಿರ್ತೀವಿ, ಅದನ್ನೆಲ್ಲ ಚೀಲದಲ್ಲಿ ತಗೋ ಬನ್ನಿ ಅಂತ ಹೇಳ್ತಾರೆ. ಚೀಲದಲ್ಲಿ ತಂದ್ರು ಸಹ ಲಾರಿಗೆ ಡೈರೆಕ್ಟ್ ಆಗಿ ಹಾಕ್ಸಲ್ಲ, ಕೆಳಗಡೆ ಚಾಪೆ ಆಡಿಸ್ಬಿಟ್ಟು ಅದ್ರ ಮೇಲೆ ಸುರಿದ್ಬಿಟ್ಟು ಅವ್ರು ತೋರಿಸ್ಬಿಟ್ಟು ಆಮೇಲೆ ಅನ್ಲೋಡ್ ಮಾಡ್ಬೇಕು ನಾವು. ಆತರ ಇದೆ ಸರ್ ಇಲ್ಲಿ. ಇವಾಗ ನಿಮ್ಗೆ ಏನಕ್ಕೆ ಕೆಲ್ಸಕ್ಕೆ ಯಾಕೆ ತೆಗ್ದಿದ್ದು ನಿಮ್ಮನ್ನ? ಇದು ವಿಡಿಯೋಸ್ ಎಲ್ಲ ತೆಗಿತಾ ಇದೀನಿ, ಫೋಟೋಸ್ ಎಲ್ಲ ತೆಗಿತಾ ಇದೀನಿ, ಇದೆಲ್ಲ ನಾವು ಕಂಪ್ಲೇಂಟ್ ಮಾಡ್ತಾ ಇದೀನಿ ಅಂತ ಹೇಳ್ಬಿಟ್ಟು ಸಂಘಕ್ಕೆ ಅದಕ್ಕೆ ನಿಲ್ಸಿದ್ದಾರೆ ಸರ್. ಅಲ್ಲ, ಏನಾದ್ರು ಒಂದು ಇನ್ಫಾರ್ಮೇಶನ್ ಕೊಟ್ಟು ಏನಾದ್ರು ನೀವು ತಪ್ಪು ಮಾಡಿದ್ರೆ ಅದು ಕೆಲಸ ತೆಗೆದು ಬನ್ನಿ, ಒಳ್ಳೆ ರೀತಿಯಿಂದಾನೇ ಫೋಟೋ ತೆಗೆಯೋ ಮಾಡಿದೀರಾ. ಏನಾದ್ರು ಕಾರಣ ಇದೆಯಾ? ಇಷ್ಟೇನಾ? ಇಲ್ಲ ಸರ್, ಇದೆ. ಇನ್ನೊಂದು ಸೋಮವಾರ ದಿನ ನನ್ನ ಒಬ್ಬನೇ ಹೋಗಿ ಮಾಡಕ್ ಹೇಳಿದ್ರು ಸರ್. ನಮ್ ಡ್ರೈವರ್ ರಜೆ ಹಾಕಿದ್ರು, ಅದಕ್ಕೆ ನಾನು ಆಗಲ್ಲ ಅಂತ ಹೇಳ್ದೆ. ಅವ್ರೆಲ್ಲ ಒಬ್ನೇ ಮಾಡ್ಬೇಕಂದ್ರು. ನಾನು ಅದನ್ನ ಹೇಳ್ದೆ, ಒಬ್ನೇ ಮಾಡಕ್ ಆಗಲ್ಲ, ಯಾರನ್ನಾದ್ರೂ ಕಳ್ಸ್ಕೊಡಿ ಅಂತ. ಸರಿ ಅಂತ ಕಳ್ಸ್ಕೊಟ್ರು. ಚೀಲದಲ್ಲಿ ತಗೊಬನ್ನಿ ಅಂತ ಹೇಳಿದಾರೆ. ಆಯ್ತು, ನಾನು ಚೀಲದಲ್ಲಿ ತಂದಿದ್ದೀನಿ, ಯಾವ್ದು ಸುಡ್ಸಿಲ್ಲ ಕೆಳಗಡೆ ಕಸನ. ನಂದು ಮಾತ್ರ ಚೀಲದಲ್ಲಿ ತಂದ್ರು ಸಹ ಕೆಳಗಡೆ ಸುಡ್ಸ್ಬಿಟ್ಟು ಲಾರಿಗೆ ಹಾಕೊಂಡ್ರು. ನಾನು ಹಾಕಕ್ ಹೋಗಿಲ್ಲ, ಅದಕ್ಕೆ ಅವರು ಆಟ ನಿಲ್ಸಿರೋನ ತೆಗ್ಸಿದ್ರು. ಏನ್ BBMP ಅಲ್ಲಿ ಚೀಲದಲ್ಲಿ ತುಂಬಿಸುವಂತ ಕಾನೂನಲ್ಲಿ ಎಲ್ಲಿದೆ ಅಂತ ತಾವು ಸಂಘಟನೆ ಏನಾದ್ರು? ಎಲ್ಲ ವಿಷಯದಲ್ಲೂ ಕಾನೂನು ಉಲ್ಲಂಘನೆ ಆಗ್ತಿದೆ ಸರ್ ಇಲ್ಲಿ. ಇದನ್ನ ನಾವು ವಾಯ್ಸ್ ರೈಸ್ ಮಾಡಿದಿರೋದಕ್ಕೆ ಇವತ್ತ ಹುಡುಗನಿಗೆ ಹಂಗ್ ಮಾಡಿರೋದು. ಇದನ್ನಂತೂ ಯಾವುದೇ ಕಾರಣಕ್ಕೂ ನಾವು ಸಹಿಸಲ್ಲ, ನಾವು ಬಿಡಲ್ಲ ಸರ್. ಆ ಹುಡುಗ ನಿಮ್ಗೆ ಕೆಲಸದಿಂದ ತೆಗೆದ್ರಲ್ಲ, ಇವಾಗ ಅವ್ರ ಹತ್ರ ನೀವು ಮಾತಾಡ್ಲಿಕ್ಕೆ ಅವ್ರೇನು ಉತ್ತರ ಕೊಡ್ತಾ ಇದಾರೆ? ಒಂದು ನೆಗ್ಲಿಜೆನ್ಸ್ ಕೊಡ್ತಾ ಇದಾರ? ಏನಾದ್ರು ಒಂದು ಒಳ್ಳೆ ರೀತಿ ಮಾತಾಡ್ತಾ ಇದಾರೆ? ಏನ್ ಮಾತಾಡ್ತಾ ಇದಾರೆ? ನೆಗ್ಲಿಜೆನ್ಸ್ ಕೊಡ್ತಾ ಇದಾರೆ ಸರ್. ನಾವು ಇದನ್ನ ಕಂಪ್ಲೇಂಟ್ ಮಾಡಿದೀನಂತ, ನೀನು ಕಂಪ್ಲೇಂಟ್ ಎಲ್ಲ ಮಾಡ್ತೀಯಲ್ಲಪ್ಪ, ನೀನು ಸಂಘದವ್ರ ಹತ್ರನೇ ಇದು ಮಾಡ್ಕೋ. ನಿಮ್ ಮೊನ್ನೆ ಶನಿವಾರ ಕೆಲ್ಸಕ್ಕೆ ಹೋಗಿದ್ದೀನಿ, ರೂಟ್ ಹೋಗಿರೋನ ವಾಪಸ್ ಕರ್ಕೊಂಡ್ ಬಂದಿದ್ದೀನಿ ಸರ್. ನಮ್ಮ ಮಾಟ ಇಲ್ಲಿಯಪ್ಪ, ನೀನೆಲ್ಲ ಕಂಪ್ಲೇಂಟ್ಗಳು ಮಾಡ್ತೀಯಲ್ಲ, ನೀನ್ ಯಾಕೆ ಬಂದಿದ್ದೀವಿ, ಇವಾಗ ನಿನ್ನ ಯಾರು ಕೆಲ್ಸಕ್ಕೆ ತಗೊಂಡಿದ್ದಾರೆ ಅಂತ ಬಲವಂತವಾಗಿ ನಿಲ್ಸಿದ್ದಾರೆ ಸರ್. ನನ್ನ ಹತ್ರ ಸಾಕ್ಷಿಗಳು ಇದಾವೆ. ನಿಮ್ಮ ಹೆಸರು, ಇದು ವಾರ್ಡ್, ಇದು ಯಾವ ಸ್ಥಳ ಹೇಳಿ? ನನ್ನ ಹೆಸರು ನರೇಶ್ ಎನ್ ಅಂತ ಸರ್, ವಾರ್ಡ್ ನಂಬರ್ 99. ನಿಮ್ಮ ಅವ್ರ ಹೆಸರು? ಗುತ್ತಿಗೆದಾರರ ಹೆಸರು ಅಂಜನಪ್ಪ ಅಂತ, ಅಂಜನೇಯ್ಲು. ಅನ್ಯಾಯ ಆಗಿತ್ತಲ್ಲ, ಅದ್ರ ಬಗ್ಗೆ ತಮ್ಮ ಸಂಘಟನೆ ಕಡೆಯಿಂದ ಯಾವ ರೀತಿಯಾಗಿ ನ್ಯಾಯ ಮಾಡ್ಕೊಂಡಿದ್ದೀರಾ ಸರ್? ಬೆಳಿಗ್ಗೆಯಿಂದ ಇಲ್ಲಿ ಸ್ಥಳದಲ್ಲಿ ವಾರ್ಡ್ ನಂಬರ್ 99 ರಾಜಾಜಿನಗರದಲ್ಲಿ ನಾವೆಲ್ಲ ಇಲ್ಲೇ ಕೂತ್ಕೊಂಡು ಕಾರ್ಮಿಕರೊಟ್ಟಿಗೆ ಏನು ನಾವು ಧರಣಿ ಮಾಡ್ತಾ ಇದ್ವಿ. ಈ ಧರಣಿ ಮಾಡ್ತಾ ಇರ್ತಕ್ಕಂಥ ಸ್ಥಳಕ್ಕೆ ಸಂಬಂಧಪಟ್ಟ AGM ಸಾಹೇಬರು ಮತ್ತೆ ನಮ್ಮ ಚೀಫ್ ಮಾರ್ಷಲ್ ಅವರು, ಎಲ್ಲರೂ ಅಧಿಕಾರಿಗೆ ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ ಇಲ್ಲಿ ಬಂದು ನರೇಶ್ ಅವರ ವಿಷಯ ಅವ್ರ ಗುತ್ತಿಗೆದಾರರ ಹತ್ರ ಫೋನ್ಗಳಲ್ಲಿ ಮಾತಾಡಿ, ಈಗ ನಮ್ಮ AGM ಸಾಹೇಬರು ಬಂದು ಏನ್ ಹೇಳಿದ್ರಂದ್ರೆ, ನೋಡ್ರಪ್ಪ, ಇನ್ಮೇಲೆ ಸದರಿ ವ್ಯಕ್ತಿ ಯಾರಿದ್ದಾರೆ ನರೇಶ್ ಅವ್ರಿಗೆ ಅದೇ ರೂಟು ಅದೇ ಏರಿಯಾ ಕೊಟ್ಟು ಕಳಿಸ್ತೀವಿ. ಓನರ್ ಏನೋ ನಮ್ಗೆ ಹೇಳಿದ್ದಾರೆ, ಮಿಕ್ಕಿದೆಲ್ಲ ಉಳಿದ ವಿಷಯ ಆಮೇಲೆ ಮಾತಾಡೋಣ ಅಂತ ಹೇಳಿದ್ದಾರೆ. ನಮಗೆ ಮೊದ್ಲು ಆಗ್ಬೇಕಾಗಿರೋದು ಕಾರ್ಮಿಕರ ಸಮಸ್ಯೆ. ನಾವ್ ಯಾವ ಉದ್ದೇಶಕ್ಕೆ ಇಲ್ಲಿ ಕೂತ್ಕೊಳ್ಳಿ ಅಂದ್ರೆ, ನಮ್ ನರೇಶ್ ಅವ್ರನ್ನ ಏನ್ ಒಂದ್ ವಾರದ ಮುಂಚೆ ಕೆಲಸ ಬಿಟ್ಟು ನಿಲ್ಸಿದ್ರು, ಮತ್ತೆ ಅಗೇನ್ ಕೆಲ್ಸಕ್ಕೆ ತಗೋಬೇಕು, ಹಳೆ ರೂಟ್ ಏನ್ ಮಾಡಿದ್ರು ಅದನ್ನೇ ಮಾಡ್ಬೇಕಂತ ಹೇಳಿ ಅವ್ರು ಕೂಡ ಕಾರ್ಮಿಕರ ಬಗ್ಗೆ ಒಂದ್ 2 ವಿಷಯ ಹೇಳಿದ್ರು. 2 ಗಂಟೆವರೆಗೂ ಮಾಡ್ಬೇಕಂತ ಆಲ್ರೆಡಿ ಅವ್ರು ಮಾಡ್ತಾರೆ ಅಂತ ನಾವು ಹೇಳಿದೀವಿ. ಆಮೇಲೆ ಯಾವ್ದು ಕಂಪ್ಲೇಂಟ್ ಇಲ್ಲದೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಅದಾದ್ಮೇಲೆ ಗುತ್ತಿಗೆದಾರ ಬರ್ಬೇಕಾಯ್ತು. ಇವಾಗ ನಮ್ಗೆ ಗುತ್ತಿಗೆದಾರ ಅಥಾರಿಟಿ ಅಲ್ಲ, ನಮ್ಗೆ AGM ಸಾಹೇಬ್ರು ಅಥಾರಿಟಿ. ಅವ್ರ ಮಾತು ಮೇಲೆ ಒಂದು ಗೌರವ ಕೊಟ್ಟು ನಮ್ಮ ಕಾರ್ಮಿಕರೆಲ್ಲ ಇನ್ನು ಮುಂದೆ ಯಾವುದೇ ಒಬ್ಬ ಕಾರ್ಮಿಕರಿಗೆ ಅನ್ಯಾಯ ಆಗ್ಬಾರ್ದಂತ ಹೇಳಿ ಅವ್ರ ಮಾತಿಗೆ ಒಂದು ಗೌರವ ಕೊಟ್ಟು ಇದನ್ನ ನಾವು ಇಲ್ಲಿಗೆ ಕೈ ಬಿಟ್ಟು ಉಳಿದಿದ್ದೇನಾದ್ರೂ ಲೆಟರ್ ಪ್ರೋಸೆಸ್ ಮೂಲಕ ಏನಾದ್ರು ಗುತ್ತಿಗೆದಾರ ಜೊತೆ ಮಾತಾಡೋದಿದ್ರೆ ಆಫೀಸ್ಗಳಲ್ಲಿ ಮಾತಾಡ್ತೀವಿ. AGM ಸಾಹೇಬ್ರು ಹೇಳ್ದಂಗೆ ಅವ್ರಿಗೆ ಹಳೆ ರೂಟು ಹಳೆ ಏರಿಯಾನೇ ಕೊಟ್ಟು ಕಳ್ಸಕ್ಕೆ ಅವ್ರು ಹೇಳಿರೋದ್ರಿಂದ ನಾವೆಲ್ಲ ಒಮ್ಮತದಿಂದ ಒಪ್ಕೊಂಡಿದೀವಿ. ಏನಪ್ಪಾ ಒಪ್ಕೊಂಡಿದೀವಿ ಅಲ್ವಾ? ಹೇಳ್ರಿ, ಸರಿನಾ? ಸದ್ಯಕ್ಕೆ ತಾತ್ಕಾಲಿಕವಾಗಿ ಸಿಕ್ಕಿದೆ. ಈಗ 11 ಗಂಟೆ ಮೇಲೆ ಆಫೀಸರ್ಸ್ ಆಫೀಸ್ ಬರಕ್ ಹೇಳಿದ್ದಾರೆ.
ಇನ್ನು ಕೂಲಂಕುಷವಾಗಿ ಲೆಟರ್ ಪ್ರೊಸೆಸ್ ಮೂಲಕ ಏನೆಲ್ಲ ಸಮಸ್ಯೆಗಳಿದೆ, ಕಾರ್ಮಿಕರು ಕೆಲವೊಂದು ಸಮಸ್ಯೆ ಹೇಳಿದ್ರು, ಫುಲ್ ಡೇ ರಜಾ ಕೊಡ್ತಾ ಇಲ್ಲ, ಹಾಫ್ ಡೇ ಕೊಡ್ತಾ ಇದಾರೆ, ಹಾಗೆ ಹೀಗೆ ಅಂತ ಸಣ್ಣ ಪುಟ್ಟ ವಿಚಾರದ್ದು ಅದೆಲ್ಲ ಕಾನೂನು ಪ್ರಕಾರ ಏನೇನು ಇದೆಯೋ ಆಕ್ಟ್ ಅಲ್ಲಿ, ಆ ಆಕ್ಟ್ ಎಲ್ಲ ನಾವು 11 ಗಂಟೆ ಮೇಲೆ ಬಂದು ಮತ್ತೆ ಅದೇ ಪ್ರಶ್ನೆ ಕೇಳ್ತೀವಿ ಅಂತಲ್ಲ. ಆ ಹುಡುಗ ಒಳ್ಳೇದಾಗಿದೆ, ಪ್ರತಿಯೊಬ್ಬರಿಗೂ ಏನು ಸಮಸ್ಯೆ ಬರಬಾರ್ದು. ಫಸ್ಟ್ ಇದು ಆರೋಗ್ಯ ಸಮಸ್ಯೆ ಬಗೆಹರಿಸ್ಬೇಕು. ಎಲ್ಲ ದೊಡ್ಡವ್ರು ಬಂದಿದ್ದಾರೆ, ಸಾಹೇಬ್ರು ಬಂದವ್ರೆ, ಅವ್ರ ಸಾಹೇಬ್ರಿಗೂ ಗೊತ್ತು, ಅವ್ರ ಸಾಹೇಬ್ರಿಗೂ ಗೊತ್ತು. ಇಲ್ಲಿ ಪೆನಾಯಿಲು ಅದು ಇದು ಏನೋ ಒಂದ್ ಸ್ವಲ್ಪ ಹಾಕಿ ಸ್ವಲ್ಪ ಅವ್ರ ಕುಟುಂಬಕ್ಕೆ ಆ ಸಾಹೇಬ್ರ ಕೈಯಲ್ಲೂ ನಿಂತ್ಕೊಳಕ್ಕಾಗ್ತಿಲ್ಲ, ಆ ಸಾಹೇಬ್ರ ಕೈಯಲ್ಲೂ ನಿಂತ್ಕೊಳಕ್ಕಾಗ್ತಿಲ್ಲ. ಅಲ್ಲಿ ನಿಂತ್ಕೊಂಡಿದ್ದಾಗ ಎಷ್ಟು ಡಿಪಾರ್ಟ್ಮೆಂಟ್ ಇದೆ ಸಾಹೇಬ್ರು, ಸ್ವಲ್ಪ ಅವ್ರಿಗೆ ಶೂ ಸಾಹೇಬ್ರುಗಳು 5 ನಿಮಿಷ ಇಲ್ಲಿ ನಿಲ್ಲಕ್ಕೆ ಆಗ್ತಾ ಇಲ್ಲ ಅಂದ್ರೆ ಅದೇ ನಮ್ಮ ಕಾರ್ಮಿಕರು 8 ಅವರ್ ಅಲ್ಲ 10 ಅವರ್ ಇದೇ ವಾಸನೆಯಲ್ಲೇ ಕೆಲಸ ಮಾಡ್ತಾ ಇದಾರೆ. ದಯವಿಟ್ಟು ಇನ್ನೊಂದ್ ಸ್ವಲ್ಪ ಇದನ್ನ ಸ್ವಲ್ಪ ನಾನು ನಿಮ್ಮಲ್ಲಿ ಏನಿದೆಯೋ ನಾನು ಲಾಸ್ಟ್ 2 ಟೈಮ್ಸ್ ಹೇಳಿದೀನಿ ಬಂದು, ಯಾರೋ ನಮ್ಮ ಸೂಪರ್ವೈಸರ್ಸ್ಗೆ ಸ್ವಲ್ಪ ಬ್ಲೀಚಿಂಗ್ ಪೌಡರ್ ಹಾಕ್ರಿ, ಇವ್ರ ಜೀವನ ಕಾಪಾಡ್ರಿ, ಬ್ಲೀಚಿಂಗ್ ಪೌಡರ್ ಪೆನಾಯಿಲ್ ಎಲ್ಲ ನೀಟ್ನೆಸ್ ಕಾಪಾಡ್ರಿ ಅಂತ ಹೇಳಿದೀವಿ. ಸಾರ್ವಜನಿಕರ ಆರೋಗ್ಯ ಕಾಪಾಡೋರು ನಮ್ಮ ಆರೋಗ್ಯಕ್ಕೆ ಯಾವ್ದು ಒಂದು ಗ್ಯಾರಂಟಿ ಇಲ್ಲ ಅಂದ್ರೆ ಅಫಿಷಿಯಲ್ ಆಗಿ ಸಾಹೇಬ್ರು ಬಂದವ್ರೆ, ಆ ಸಾಹೇಬ್ರು ತಾವ್ ಹೇಳಿ ಅವ್ರ ಸಾಹೇಬ್ರು ನೆರವೇರಿಸ್ಕೊಡ್ತಾರೆ. ಸಾಹೇಬ್ರು ಇವರು ಬಂದಿದ್ದಾರೆ, ಸ್ವಲ್ಪ ಮಾತಾಡಿ ನೋಡಿ ಸ್ಮೆಲ್ ಯಾವ ರೀತಿ ಬರ್ತಾ ಇದೆ. ಇದನ್ನ ಬ್ಲೀಚಿಂಗ್ ಪೌಡರ್ ಹಾಕ್ಸೋದ್ರಿಂದ ಹಿಡಿದು ಕ್ಲೀನ್ ಮಾಡಿಸೋದ್ರಿಂದ ಹಿಡಿದು ಎಲ್ಲ ತಾವು ವಹಿಸ್ಕೊಂಡು ಮುಂದೆ ನಿಂತು ಮಾಡಿಕೊಡ್ಬೇಕು ಸರ್. ಇಲ್ಲಿ ಕಾಂಟ್ರಾಕ್ಟರ್ ಹೇಳಿದೀನಿ, ಇಲ್ಲಿ CC ಕ್ಯಾಮೆರಾ ಹಾಕ್ತಾರೆ. ಇದು ನೈಟ್ ಅಲ್ಲಿ ಸಾರ್ವಜನಿಕರು ತಂದು ಕಸ ಹಾಕಿದ್ದು, ಅದಕ್ಕೆ ಇದು ನಾವು CC ಕ್ಯಾಮೆರಾ ಹಾಕಿ ವಾಚ್ ಮಾಡ್ತೀವಿ. ಯಾರು ಹಾಕಿದ್ದಾರೆ ಅವ್ರಿಗೆ ಫೈನ್ ಹಾಕ್ಬಿಟ್ಟು ಇನ್ಮೇಲೆ ಹಾಕ್ದಂಗೆ ನಿಗಾ ವಹಿಸ್ತೀವಿ. ಏನಿದೆ ಈಗ ಇಲ್ಲೇನ್ ಸಮಸ್ಯೆಗಳಿತ್ತು ಎಲ್ಲ ಆಫೀಸಲ್ಲಿ 11 ಗಂಟೆಗೆ ಕರೆದಿದ್ದೀನಿ, ಮಾತಾಡ್ತೀನಿ. ಆಮೇಲೆ ಕೊನೆಯದಾಗಿ ಏನು ಕಾರ್ಮಿಕರಿಗೆ ಒಂದು ಗ್ಲೌಸ್ ಇಲ್ಲ, ಒಂದು ಬೂಟ್ ಇಲ್ಲ, ಏನಾದ್ರು ಬ್ಲೇಡು ಇಂಜೆಕ್ಷನ್ ಅಕಸ್ಮಾತ್ ಏಡ್ಸ್ ಕಾಯಿಲೆ ಯಾರಿಗೂ ಇಂಜೆಕ್ಷನ್ ಚುಚ್ಕೊಬಿಟ್ರೆ ಅವ್ರ ಜೀವನ ಏನಾಗುತ್ತೆ? ಏನ್ ಈ ರೀತಿಯಾಗಿದೆ? ಇದೆಲ್ಲ ಕೊಡ್ಲೇಬೇಕು ಸರ್. ನಾವು ವಾಯ್ಸ್ ಮಾಡಿ ಓದಲೆಲ್ಲ ಮಾಡಿ ಕೊಟ್ಟಿದೀವಿ ಅಂತ ನಮ್ಮ ಕಾರ್ಮಿಕರು ಅವ್ರಿಗೆ ಸ್ವಲ್ಪ ಒಂದು ಕುಮ್ಮಕ್ ಕೊಡ್ತಾರೆ. ಹಾಗಾಗಿರೋದ್ರಿಂದ ಈಗ 11 ಗಂಟೆಗೆ ಹೋಗ್ತಾ ಇದೀವಲ್ಲ, ಪಿನ್ ಟು ಪಿನ್ ಇವ್ರಿಗೆಲ್ಲ ಏನ್ ಸೌಲಭ್ಯ ಬರ್ಬೇಕು, ಗಂಬೂಟ್ ಇರ್ಬೋದು, ಇನ್ನೊಂದಿರ್ಬೋದು ಅದೆಲ್ಲ ಕೂಲಂಕುಷವಾಗಿ ಮಾತಾಡಿ ಅದನ್ನ ಆಮೇಲೆ ಬಂದು ನಾನು ಕಾರ್ಮಿಕರಿಗೆ ತಿಳಿಸ್ತೇನೆ ಸರ್. ಅವ್ರು ಮಾಡಿರೋ ತಪ್ಪು, ಇವ್ರು ಮಾಡಿರೋ ತಪ್ಪಲ್ಲ. ನಿಮ್ಮ ಕಸನ ಇಲ್ಲಿ ತಗೊಂಬಂದು ಹಾಕಿ ಮತ್ತೆ ಲಿಫ್ಟ್ ಮಾಡೋದು ಅವ್ರಿಗೆ ಅದೇ ಕೆಲಸ ಅಂತ ನಾವು ಮುಂಚೆ ಆಲ್ರೆಡಿ ಕಂಪ್ಲೇಂಟ್ ಮಾಡಿದ್ವಿ. ಅದರಿಂದ ನಿಮ್ಮ ತಪ್ಪಿಟ್ಕೊಂಡು ಒಬ್ಬನ ಅವ್ರು ಕೇಳ್ತಾರೆ ಸರಿ, ಅವ್ರು ಕೇಳ್ತಾರೆ ಸರಿ, ಇಲ್ಲಿ ಮಾತಾಡಪ್ಪ, ಅವ್ನು ಕೇಳ್ತಾರೆ ಸರಿ, ನಾನು ಕೇಳ್ತಿರೋದು ಸರಿ, ನೀನು ಮತ್ತೆ ಕಸ ತಂದಿಲ್ಲ ನಿನ್ನ ಕೆಲಸ ಏನು ಗೊತ್ತಾ, ನೀನು ಕಾಂಪ್ಯಾಕ್ಟು ಬಿಡ್ತಾರೆ ಅಂದರೆ ಅಂಡರ್ಗ್ರೌಂಡ್ ಹಾಕ್ಸ್ಬೇಕು, ನಿಮ್ಮ ಓನರ್ ಕೆಲಸ ಕೇಳೋದು ಅಷ್ಟಿದೆ ರೀ. ನಾನು ಕೇಳ್ತೀನಿ, ಈ ಕೆಲಸ ನೀನೇ ಮಾಡ್ತೇನೆ, ನೀನು ಕೇಳಲ್ವಾ? ಇದು ಸುಮಾರು ಟೈಮ್ ಆಯ್ತು, ಒಂದ್ಸತಿ ಅಲ್ಲ, ನಾನು ನೋಡಿದ ಮಟ್ಟಿಗೆ ಇದು ಸುಮಾರು ಟೈಮ್ ಆಗಿದೆ. ನನಗೂ ನೋಡ್ರಿ, ನಾನು ಒಬ್ಬ ಕೆಲಸ ಮಾಡೋಕ್ಕೆ ಬಂದ್ಬಿಟ್ಟು ನನಗೂ ಅಸಹ್ಯ ಆಗುತ್ತೆ ರೀ. ನರೇಶ್ ಅವರನ್ನು ಉದ್ದೇಶಪೂರ್ವಕವಾಗಿ ಕೆಲಸಕ್ಕೆ ನಿಲ್ಲಿಸಿ ಕಾನೂನನ್ನು ಉಲ್ಲಂಘಿಸಿರುವವರ ವಿರುದ್ಧ ಕಾನೂನು ಪ್ರಕಾರ ತನಿಖೆಯಾಗಿ ಕಾನೂನು ಪ್ರಕಾರ ಶಿಕ್ಷೆ ಆಗಲೇಬೇಕು. ಶಿಕ್ಷೆ ಆಗಲೇಬೇಕು. ಕಾನೂನನ್ನು ಉಲ್ಲಂಘಿಸುವವರ ವಿರುದ್ಧ ಶಿಕ್ಷೆ ಆಗಲೇಬೇಕು.